ಇರಾನ್ನ ಮತ್ತಿಬ್ಬರು ಸೇನಾ ಪ್ರಮುಖರ ಹತ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ನೀಡಲಾಗ್ತಾ ಇದೆ. IRGC ಗುಪ್ತಚರ ಮುಖ್ಯಸ್ಥ ಕಾಧೇಮಿ, ಸೇನಾ ಕಮಾಂಡರ್ ಅಸ್ಫರ್ ಬಕ್ರಿ ಫಿನಿಶ್ ಆಗಲಾಗಿದೆ ಅಂತೆ. ಹತ್ಯೆಗಳಿಂದ ನಾವು ಧೃತಿ ಕೆಡ್ತಾ ಇಲ್ಲ ಅಂತ ಮೊಸ್ದಾಬಾ ಹೇಳ್ತಾ ಇರೋದು. ನೋಡಿ, ಇರಾನ್ನ ಟಾಪ್ ತಲೆಗಳನ್ನ ಉರುಳಿಸುವ ಕೆಲಸವನ್ನ ಮುಂದುವರಿಸಿರುವಂತ ಅಮೆರಿಕ ಮತ್ತು ಇಸ್ರೇಲ್ ಸೋಮವಾರ ಬೆಳಗ್ಗೆ ನಡೆಸಿದಂತ ಜಂಟಿ ದಾಳಿಗೆ ರೆವಲ್ಯೂಷನರಿ ಗಾರ್ಡ್ ಅನ್ನ IRGC ಗುಪ್ತಚರ ಮುಖ್ಯಸ್ಥ ಮಾಜಿದ್ ಕಾಧೇಮಿ ಹಾಗೂ ಆ ಪಡೆಯ ರಹಸ್ಯ ಘಟಕವಾದ ಕುತ್ಸ ಕಮಾಂಡರ್ ಅಸ್ಗರ್ ಬಕ್ರಿ ಬಲಿಯಾಗಿದ್ದಾರೆ. ಅವರ ಸಾವನ್ನ IRGC ಕೂಡ ದೃಢಪಡಿಸ್ತಾ ಇದೆ. ಹೌದು, ಸಾವನ್ನಪ್ಪಿರೋದು ಅಂತ. 5 ದಶಕಗಳಿಂದ ಖಾದೇಮಿ IRGCಯ ಭಾಗವಾಗಿದ್ರು. ಇವರು ಕಳೆದ ವರ್ಷ ಇರಾನ್ನ ಅಣುಸ್ಥಾವರಗಳನ್ನು ಗುರಿಯಾಗಿಸಿ ಇಸ್ರೇಲ್ ಜೊತೆಗೂಡಿ ಅಮೆರಿಕ ನಡೆಸಿದ ದಾಳಿಯಲ್ಲಿ ಪ್ರಾಣ ಕಳ್ಕೊಂಡಿದ್ದ ಮೊಹಮ್ಮದ್ ಖಾಜಿಮಿ ಜಾಗಕ್ಕೆ ನೇಮಕಗೊಂಡಿದ್ರು. ಶತ್ರುಗಳ ವಿರುದ್ಧ ವ್ಯೂಹಾತ್ಮಕ ತಂತ್ರಗಳನ್ನು ಹೆಣೆಯೋದ್ರಲ್ಲಿ ನಿಸ್ಸೀಮರಾಗಿದ್ದ ಇವರು ನೇರವಾಗಿ ದೇಶದ ಸರ್ವೋಚ್ಚ ನಾಯಕರ ಜೊತೆಗೆ ಸಂಪರ್ಕದಲ್ಲಿ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಅಮೆರಿಕ ಇದೊಂದು ವಾರ್ನ್ ಮಾಡಿತ್ತು. ಅವರ ದೇಶದ ಟಾಪ್ ನಾಯಕರುಗಳು ಯಾರ್ಯಾರಿದ್ದಾರೆ ಅಂದರೆ ಈ ಕೂತು ಮಾತಾಡೋರು, ಸ್ಟ್ರಾಟರ್ಜಿ ಮಾಡುವಂಥವ್ರು, ಮಾಹಿತಿಗಳನ್ನು ಪಡ್ಕೊಳ್ಳುವಂಥವ್ರು, ಗೈಡ್ಲೈನ್ಸನ್ನು ನೀಡುವಂಥವ್ರು ಎಲ್ಲರನ್ನೂ ತಲೆ ಎಗರಿಸ್ತೀವಿ ಅಂತ ಈ ಕೆಲಸವನ್ನು ಮಾಡ್ತಾ ಇರೋದು. ಇನ್ನು ಈ ಅಣು ಘಟಕದ ಮೇಲಿನ ದಾಳಿಯಿಂದ ಆತಂಕ ಸೃಷ್ಟಿಯಾಗ್ಬಿಟ್ಟಿದೆಯಂತೆ. ನೋಡಿ, ಇರಾನ್ನ ಬುಷೆಹರ್ನ ಪರಮಾಣು ವಿದ್ಯುತ್ ಕೇಂದ್ರದ ಮೇಲೆ ಪದೇ ಪದೇ ಅಮೆರಿಕ ಇಸ್ರೇಲ್ ನಡೆಸ್ತಾ ಇರುವ ಜಂಟಿ ದಾಳಿ ಇಡೀ ಗಲ್ಫ್ ರಾಷ್ಟ್ರಗಳಲ್ಲಿ ನಡುಕ ಸೃಷ್ಟಿಸಿದೆ. ಈ ವಿದ್ಯುತ್ ಕೇಂದ್ರದಿಂದ ವಿಕಿರಣಗಳು ಹೊರಸೂಸಿದ್ರೆ ಅದರ ಪರಿಣಾಮ ತಮ್ಮ ಮೇಲೂ ಆಗಬಹುದು ಎಂಬ ಆತಂಕ ಅರಬ್ ರಾಷ್ಟ್ರಗಳನ್ನು ಕಾಡುವುದಕ್ಕೆ ಶುರುವಾಗಿದೆ. ಶನಿವಾರವಷ್ಟೇ ಅಮೆರಿಕವು ಈ ಪರಮಾಣು ಕೇಂದ್ರದ ಸಮೀಪದಲ್ಲೇ ದಾಳಿಯನ್ನು ನಡೆಸಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಇರಾನ್ ಮೇಲೆ ಇಸ್ರೇಲ್ ಭಾರಿ ವಾಯು ದಾಳಿಯನ್ನು ಮಾಡಿರೋದು. ಇರಾನ್ ಏರ್ಪೋರ್ಟು, ಅತಿದೊಡ್ಡ ಅನಿಲ ಘಟಕಗಳನ್ನು ಟಾರ್ಗೆಟ್ ಮಾಡಿಕೊಂಡೇನೆ ಈ ಒಂದು ದಾಳಿಯನ್ನು ಮಾಡಲಾಗಿದೆ. ಇರಾನ್ ವಿವಿ ಮೇಲೂ ಕೂಡ ಕ್ಷಿಪಣಿ ದಾಳಿಯನ್ನು ಮಾಡಲಾಗಿದೆ. ಹೋರ್ಮುಜ್ ಜಲಸಂಧಿಯನ್ನ ತೆರೆದು ತಮ್ಮೊಂದಿಗೆ ಒಪ್ಪಂದ ಮಾಡಿಕೊಳ್ಳೋದಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೀಡಿದ ಗಡುವು ಸಮೀಪಿಸ್ತಾ ಇದ್ದಂತೆ ಇರಾನ್ ಮೇಲಿನ ದಾಳಿ ತೀವ್ರಗೊಂಡಿದೆ. ಇಸ್ರೇಲ್ ಸೋಮವಾರ ಒಂದೇ ದಿನ ಇರಾನ್ನ ವಿಶ್ವವಿದ್ಯಾಲಯಗಳು, ಇರಾನ್ನ ಅತಿದೊಡ್ಡ ಪೆಟ್ರೋಕೆಮಿಕಲ್ ಘಟಕ ಹಾಗೂ 3 ವಿಮಾನ ನಿಲ್ದಾಣಗಳ ಮೇಲೆ ದಾಳಿ ಮಾಡಿದೆ. ಒಟ್ಟಾರೆ ವಿವಿಧ ಕಡೆ ನಡೆದ ದಾಳಿಗಳಲ್ಲಿ 25 ಜನ ಸಾವನ್ನಪ್ಪಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ಗಲ್ಫ್ ದೇಶಗಳತ್ತ ಕ್ಷಿಪಣಿಗಳನ್ನು ಹಾರಿಸಿದೆ. ಬೃಹತ್ ಅನಿಲ ಘಟಕವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಮಾರ್ಚ್ನಲ್ಲಿ ಇಸ್ರೇಲ್ ಬೃಹತ್ ಅನಿಲ ಘಟಕವೊಂದರ ಮೇಲೆ ದಾಳಿ ಮಾಡಿತ್ತು. ಆಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ರೀತಿ ಇಂಧನ ಘಟಕಗಳ ಮೇಲೆ ದಾಳಿ ಮಾಡಬೇಡಿ ಅಂತ ಇಸ್ರೇಲ್ಗೆ ಎಚ್ಚರಿಸಿದ್ರು. ಅದ್ಯಾಗೂ ಅದು ಸೌತ್ ಪಾಸ್ ಪೆಟ್ರೋಕೆಮಿಕಲ್ ಘಟಕದ ಮೇಲೆ ಸೋಮವಾರ ದಾಳಿ ಮಾಡಿದೆ. ಇದು ಇರಾನ್ನ ಸುಮಾರು 50% ನೈಸರ್ಗಿಕ ಅನಿಲ ಉತ್ಪಾದಿಸುವ ಕೇಂದ್ರವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು 3 ಏರ್ಪೋರ್ಟ್ ಗುರಿ ವಿಮಾನವನ್ನು ನಾಶ ಮಾಡಿದ್ದಾರೆ. ಇರಾನ್ ವಿವಿ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಇರಾನ್ ಕೂಡ ಪ್ರತಿದಾಳಿಯನ್ನ ಮಾಡಿದೆ. ಅಮೆರಿಕ ಮತ್ತು ಇಸ್ರೇಲ್ನಿಂದ ತನ್ನ ಮೇಲಾಗ್ತಿರುವಂತಹ ದಾಳಿಗಳಿಗೆ ಇರಾನ್ ಕೂಡ ತಕ್ಕ ಪ್ರತ್ಯುತ್ತರ ನೀಡ್ತಾ ಇದೆ. ಇಸ್ರೇಲ್ನ ಹೈಫಾ ನಗರದ ಜನವಸತಿ ಪ್ರದೇಶದ ಮೇಲೆ ಅದು ನಡೆಸಿದ ದಾಳಿಯಿಂದ 2 ಪ್ರಾಣ ಕಳ್ಕೊಂಡಿದ್ದಾರೆ. 2 ಕಾಣೆಯಾಗಿದ್ದು ಹುಡುಕಾಟ ನಡೀತಾ ಇದೆ ಅಂತ ವರದಿಯಾಗಿದೆ. ಒಟ್ಟಲ್ಲಿ ಇವ್ರ ಮೇಲೆ ಅಟ್ಯಾಕ್ಗಳನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇವತ್ತಿಗೆ ಅಥವಾ ನಾಳೆಗೆ ಯುದ್ಧ ನಿಲ್ಲುವ ಯಾವ